ರಾಜ್ಯದಲ್ಲಿ ಸುಮಾರು 2,85,000 ಸರ್ಕಾರದಲ್ಲಿ ಖಾಲಿ ಹುದ್ದೆಗಳಿದ್ದಾವೆ. ಈ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕು ಅಂತ ಬರೇ ಹೇಳಿಕೆಯನ್ನು ಕೊಡ್ತಾರೆ ಹೊರತಾಗಿ ಒಳ ಮೀಸಲಾತಿ ಕಾರಣಕ್ಕಾಗಿ ಮುಂದೂಡಿದ್ದಾರೆ. ಆ ವಿಷಯ ಕೋರ್ಟಲ್ಲಿದೆ. ಕೋರ್ಟ್ ಇತ್ಯರ್ಥ ಆಗುವವರೆಗೆ ಹಳೆ ಮೀಸಲಾತಿನೇ ಮುಂದುವರಿಸಿ ಅಂತ ಕೋರ್ಟ್ ಕೂಡ ಹೇಳಿದೆ. ಆದರೆ ದುರ್ದೈವದ ಸಂಗತಿ, ನಾವು 1.5-2 ವರ್ಷದಿಂದ ಇದೇ ವಿಚಾರವನ್ನ ಒಳ ಮೀಸಲಾತಿಗೆ ನಾವು ಫೇವರಬಲ್ ಇದ್ದೀವಿ. ಆದರೆ ಅಲ್ಲಿವರೆಗೆ ಇದು ಕಂಪ್ಲೀಟ್ ಕೋರ್ಟಲ್ಲಿ ಒಟ್ಟ ಲೀಗಲ್ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ನೀವು ಇಂಪ್ಲಿಮೆಂಟ್ ಮಾಡ್ರಿ ಹೊರತಾಗಿ ಅದನ್ನ ಸರಿಪಡಿಸಿ ನಾವು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂದ್ರೆ ನಾನು ಹೇಳಬೇಕಾಗತ್ತೆ, ಸರ್ಕಾರದಲ್ಲಿ ದುಡ್ಡು ಇಲ್ಲದ ಕಾರಣಕ್ಕಾಗಿ ಪಗಾರ ಎಲ್ಲಿಂದ ಕೊಡೋಣ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅಂತ ಒಂದೇ ಕಾರಣದಿಂದ ಅವರು ಇದನ್ನ ಹಿಂದೇಟ್ ಹಾಕ್ತಿದ್ದಾರೆ. ಕೋರ್ಟ್ ಕಡೆ ಕೈ ಮಾಡ್ತಿದ್ದಾರೆ. ಅಲ್ಲಿ ಅಡ್ವೊಕೇಟ್ ಜನರಲ್ ಕೋರ್ಟ್ ಕೇಸ್ ಅಟೆಂಡ್ ಮಾಡಲ್ಲ. ಇದು ಒಟ್ಟಾರೆ ಏನು ತೋರಿಸ್ಕೊಡುತ್ತೆ ಅಂತಂದ್ರೆ ಈ ಸರ್ಕಾರ 2,85,000 ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳದೇ ಇರುವುದೇ ಈ ಸರ್ಕಾರದ 1,000 ದಿನದ ಸಾಧನೆ. ಇದನ್ನ ಸರಿಪಡಿಸ್ಕೊಳ್ರಿ ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 40,000 ಹುದ್ದೆಗಳು ಖಾಲಿ ಇದ್ದಾವೆ. ನೀವು ಇಲ್ಲಿ 371J ಅನ್ವಯ ಆದರೆ ಈ ಯಾವ ಹುದ್ದೆಗಳಿಗೆ ಆರ್ಥಿಕ ನಿರ್ಬಂಧನ ಇಲ್ಲ. ಹೀಗಾಗಿ ನೀವು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಎಲ್ಲ ರೀತಿಯ ಅನುಕೂಲತೆ ರಾಜ್ಯಕ್ಕೂ ಮಾಡ್ರಿ, ಕಲ್ಯಾಣ ಕರ್ನಾಟಕಕ್ಕೂ ಮಾಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತೇನೆ. ಬರುವ ಸದನದಲ್ಲಿ ಈ ವಿಷಯದ ಬಗ್ಗೆ ನಾನು ತೀವ್ರವಾದಂಥ ಹೋರಾಟ ಕೂಡ ಮಾಡ್ತೀನಿ ಅಂತ ಹೇಳಿದ್ರು ಸರ್.